ನೋಡಿ ಫ್ರೆಂಡ್ಸ್, ಇವತ್ತು ನಾವು ಹೇಳೋಕೆ ಹೋಗ್ತಿರೋ ವಿಷಯ ಏನಂತಂದ್ರೆ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆಯಲ್ಲಿ ಕರ್ನಾಟಕದ ಭೂ ಆಡಳಿತ ಸುಧಾರಣೆ ದೃಷ್ಟಿಯಿಂದ ಇವಾಗ 2018ರಿಂದ ಏನು ಪೆಂಡಿಂಗ್ ಇತ್ತು ಕೇಸು. ಅಂದರೆ ಇದು ಒಂದು ಅಭಿಯಾನನ ನಮ್ಮ ಕರ್ನಾಟಕ ಗೌರ್ಮೆಂಟ್ದವರು ಸ್ಟಾರ್ಟ್ ಮಾಡಿದ್ರು. ಅದು ಯಾವುದು ಅಂತಂದರೆ ದರಖಾಸ್ತು ಪೋಡಿ ಅಭಿಯಾನ, ನನ್ನ ಭೂಮಿ ದರಖಾಸ್ತು ಪೋಡಿ ಅಭಿಯಾನ ಅಂತ ಹೇಳಿ ಕರ್ನಾಟಕ ಗೌರ್ಮೆಂಟಿಂದನೇ ಸ್ಟಾರ್ಟ್ ಮಾಡಿರೋದು. ದರಖಾಸ್ತು ಪೋಡಿ ಅಭಿಯಾನ ಏನಂತಂದರೆ ನನ್ನ ಭೂಮಿ ಅಂತಂದರೆ ಇವಾಗ ಮೇನ್ ಅಂತಂದರೆ ದರಖಾಸ್ತು ಪೋಡಿ ಅಭಿಯಾನದಲ್ಲಿ ಇವಾಗ ಮುಂಚೆ ಯಾರಿಗೆ ಗದ್ದೆ ಇರ್ತಿರ್ಲಿಲ್ಲ ಅಥವಾ ಭೂಮಿ ಇರ್ತಿರ್ಲಿಲ್ಲ, ಅದನ್ನ ಗೌರ್ಮೆಂಟಿಂದ ಅವರು ಅರ್ಜಿ ಹಾಕಿ ಗೌರ್ಮೆಂಟಿಂದ ಸ್ಯಾಂಕ್ಷನ್ ಮಾಡ್ಕೊತಿದ್ರು. ಸ್ಯಾಂಕ್ಷನ್ ಮಾಡಿದಾಗ ಏನಾಗಿರ್ತಿತ್ತು ಅಂತಂದರೆ ಗೌರ್ಮೆಂಟಿಂದ ಅದು ಮಂಜೂರಾಗಿರ್ತಿತ್ತು. ಮಂಜೂರಾಗಿ ಅವ್ರಿಗೆ ಪಹಣಿ ಬೇರೆ ರೀತಿ ಬರ್ತಿರ್ಲಿಲ್ಲ. ಇವಾಗ ಮುಂಚೆ ಏನು ಖರೀದಿಯಾಗಿ ಅವ್ರ ಹೆಸರಲ್ಲಿ ಬರ್ತಿತ್ತು, ಬಟ್ ಅದು ಪೋಡಿ ಆಗ್ಲಾರ್ದೆ ಉಳಿದಿರ್ತಿತ್ತು. ಇಂಥವು ಸಾಕಷ್ಟು 2018ರಿಂದನೇ ಕೆಲವೊಂದಿಷ್ಟು ಮಾತ್ರ ಆಗಿದ್ದಾವೆ. 2018ರಿಂದ ನೀವು ಇಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ದರಖಾಸ್ತು ಪೋಡಿ ಅಭಿಯಾನದಲ್ಲಿ 2018ರಿಂದ 2023ವರೆಗೂ ಕೇವಲ 8,500 ಪೋಡಿಗಳು ದುರಸ್ತಿಯಾಗಿವೆ. ಕೇವಲ ಎಷ್ಟಿದೆ ಅಂತಂದರೆ 8,500 ಪೋಡಿಗಳು ದುರಸ್ತಿಯಾಗಿವೆ. ಕಳೆದ ಒಂದು ವರ್ಷದಲ್ಲಿ ಎಷ್ಟಾಗಿದ್ದಾವೆ ಅಂತಂದರೆ 1,51,371. ಇದು ಸರ್ವೆ ಇಲಾಖೆ, ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ಸರ್ವೆ ಇಲಾಖೆಗೆ ಈ ಪ್ರಶಂಸೆಗಳು ಸಲ್ಲಿಸ್ತಾರೆ. ಇದಲ್ಲದೆ ಏನು ಮಾಡಿದ್ದಾರೆ ಅಂತಂದರೆ ಕರ್ನಾಟಕ ಸರ್ಕಾರ ಈವರೆಗೂ ಏನು ಮಾಡಿದ್ದಾರೆ ಅಂತಂದರೆ ಇಲಾಖೆಯ ಪ್ರಮುಖ ಸಾಧನೆ, ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಏನೇನು ಪ್ರಮುಖ ಸಾಧನೆಗಳಿದ್ದಾವೆ ಅದನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದರೆ 40 ಲಕ್ಷ ಅರ್ಜಿ ಏನಿದಾವಲ್ಲ, ಮೋಜಣಿ ಅರ್ಜಿನ ವಿಲೇವಾರಿ ಮಾಡಿದ್ದಾರೆ. ಮತ್ತು ಪೋಡಿ ಮುಕ್ತ ಗ್ರಾಮ ಅಭಿಯಾನ ಅಂತ ಹೇಳಿ ಇವಾಗ ಯಾವುದು ಗ್ರಾಮದಲ್ಲಿನ ಜಮೀನುಗಳು ಪೋಡಿ ಆಗದೆ ಉಳಿದಿರ್ತಿದ್ದು, ಆ ಜಮೀನಿನ ಪೋಡಿಗಳನ್ನು ಗೌರ್ಮೆಂಟಿಂದ ಫ್ರೀಯಾಗಿ ಯಾವುದೇ ಅರ್ಜಿ ಶುಲ್ಕ ಕಟ್ಕೊಳ್ಳಾರ್ದೆ ರೈತರಿಗೆ ಬಹುಮಾಲೀಕತ್ವ ಪಹಣಿ ಏನಿರ್ತಲ್ಲ, ಅಂದರೆ ಬಹುಮಾಲೀಕತ್ವದ ಪಹಣಿ ಅಂತಂದರೆ ಇವಾಗ ಒಂದು ಪಹಣಿಲಿ 2ರಿಂದ 3 ಜನ ಇದ್ದರೆ ಅದು ಬಹುಮಾಲೀಕ. ಮೋರ್ ದೆನ್ ಒನ್ ಪಹಣಿ, ಒಬ್ಬ ಮಾಲೀಕತ್ವ ಇರಲಾರ್ದೆ ಜಾಸ್ತಿ ಮಾಲೀಕತ್ವ ಇದ್ದರೆ ಅದು ಬಹುಮಾಲೀಕತ್ವ ಪಹಣಿ ಅಂತ ಅನ್ಸ್ಕೊಳ್ಳುತ್ತೆ. ಅಂತ 3,500 ಅರ್ಜಿಗಳನ್ನು ವಿಲೇವಾರಿ ಮಾಡಿದ್ದಾರೆ. ಅದು ಏನಂತಂದರೆ ವಿತೌಟು ರೈತರಿಂದನೇ ಫೀಸ್ ಕಟ್ಟಿಸ್ಕೊಳ್ಳಾರ್ದೆ ಕ್ಲಿಯರ್ ಮಾಡಿರೋದು. ನೆಕ್ಸ್ಟ್ ಬಂದ್ಬಿಟ್ಟು ಆಕಾರ ಬಂದ್ ಗಣಕೀಕರಣ. ಇದರಲ್ಲಿ 2.43 ಕೋಟಿ ದಾಖಲೆಗಳು ಗಣಕೀಕರಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದರೆ ಇವಾಗ ಮುಂಚೆ ಬ್ರಿಟಿಷರ ಕಾಲದಲ್ಲಿ ಏನು ಸರ್ವೆ ದಾಖಲೆಗಳು ಆಫೀಸಲ್ಲಿ ಸಿಗುತ್ತಿದ್ದು, ಅವು ಏನಾಗ್ತಿದ್ದು ಅಂದರೆ ಕಾಲಕ್ರಮೇಣವಾಗಿ ಕೆಲವೊಂದು ದಾಖಲೆಗಳು ನಶಿಸಿ ಹೋಗ್ತಿದ್ವು. ಇದರಿಂದ ನಮಗೆ ದಾಖಲೆಗಳು ಕರೆಕ್ಟಾಗಿ ಸಿಗ್ತಿರಲಿಲ್ಲ. ಇವಾಗ ಅವನ್ನೆಲ್ಲ ಕಂಪ್ಯೂಟರ್ ಡಿಜಿಟಲ್ ಯುಗ ಬಂದಿದ್ದರಿಂದ ಅವನ್ನೆಲ್ಲನೂ ಡಿಜಿಟೀಕರಣ ಮಾಡಿ ಗಣಕೀಕರಣ ಮಾಡಲಾಗಿದೆ. ನೆಕ್ಸ್ಟು ಸ್ಕ್ಯಾನಿಂಗು. ಇದು ಸೇಮ್ ಅದೇ ಥರನೇ ಬರುತ್ತೆ. ಎಲ್ಲ ಸ್ಕ್ಯಾನ್ ಮಾಡಿ ಸಂರಕ್ಷಣೆ ಮಾಡಿದ್ದಾರೆ. ಮತ್ತು ಏನು ಮಾಡಿದ್ದಾರೆ ಅಂತಂದರೆ ಕೆರೆಯ ಸಂರಕ್ಷಣೆ. ಇವಾಗ ನಮಗೆ ಮುಂಚೆ ಎಷ್ಟು ಕೆರೆಗಳು ಇದ್ದಾವಲ್ಲ ಅಷ್ಟು ಕೆರೆಗಳು ಇವಾಗ ಸಿಗಲ್ಲ. ಅಲ್ಲೆಲ್ಲನೂ ಸೈಟ್ ಮಾಡಿಕೊಂಡು ತಮ್ಮ ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಆಗಬಾರ್ದು ಅಂತ ಹೇಳಿ ಫ್ಯೂಚರಲ್ಲಿ 41,849 ಕೆರೆಗಳನ್ನು ಏನಿದ್ದಾರೆ ಆ ದತ್ತಾಂಶನ ಕ್ರೋಢೀಕರಿಸಿ WebGIS ಅಪ್ಲಿಕೇಶನಲ್ಲಿ ಸಿದ್ಧಪಡಿಸಿ ನೆಕ್ಸ್ಟು 13,721 ಕೆರೆಗಳನ್ನು ಸಹ ಅಳತೆ ಮಾಡಿದ್ದಾರೆ. ಇದು ಯಾಕಂತಂದರೆ ಮುಂದೆ ಪೀಳಿಗೆಯನ್ನು ಯಾವ ಥರನೂ ಭೂಮಿ ಗೌರ್ಮೆಂಟ್ ಲ್ಯಾಂಡು ಬೇರೆಯವರಿಗೆ ಹೋಗಬಾರ್ದು ಅಂತ ಹೇಳಿ. ಮತ್ತು ಆಧುನಿಕ ಡ್ರೋನ್ ಸರ್ವೆಯನ್ನು ಮಾಡಿದ್ದಾರೆ. ಎಲ್ಲದೂ ಮುಂಚೆ ಥರನೇ ಇವಾಗ ಚೇನು ಟೇಪ್ ಯೂಸ್ ಮಾಡಲಾರದೆ ಆಧುನಿಕ ತಂತ್ರಜ್ಞಾನ ಡ್ರೋನ್ ಸರ್ವೆಯನ್ನು ಯೂಸ್ ಮಾಡಿ ಏನು ಮಾಡಿದ್ದಾರೆ ಅಂತಂದರೆ ಹಾರಾಟ ಮಾಡಿದ್ದಾರೆ. ಸದರಿ ಕಾರ್ಯದ ಅನುಷ್ಠಾನಕ್ಕಾಗಿ
LRMP ಯೋಜನೆ ಅಡಿಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ 113 ಕೋಟಿಗಳನ್ನು ಮತ್ತು ಸಾಧಿಸಲಾದ ಪ್ರಗತಿಗಾಗಿ ವಿಶೇಷ ಪ್ರೋತ್ಸಾಹಧನವಾಗಿ 137 ಕೋಟಿಗಳನ್ನು ಸಹ ಪಡೆದುಕೊಳ್ಳಲಾಗುತ್ತದೆ. ಮತ್ತು ಇನ್ನು ಏನು ಮಾಡಿದ್ದಾರೆ ಅಂತಂದರೆ ಅರಣ್ಯ ಕಂದಾಯ ಭೂಮಿ ಗಡಿ ಗುರುತಿಸುವಿಕೆ, ಅಂದರೆ ಇವಾಗ ಅರಣ್ಯ ಎಷ್ಟಿದೆಯಲ್ಲ ಅದಕ್ಕೆ ಚೆಕ್ಬಂದಿ ಹಾಕಲಿಕ್ಕೆ ಅರಣ್ಯವನ್ನು ಏನು ಮಾಡಿದ್ದಾರೆ ಅಂತಂದರೆ ಸರ್ವೆ ಕಾರ್ಯ ಮಾಡಿದ್ದಾರೆ. ನೆಕ್ಸ್ಟು ಸ್ವಾಮಿತ್ವ ಯೋಜನೆ. ಇದು ಸ್ವಾಮಿತ್ವ ಅಂತಂದರೆ ಇದು ಕರ್ನಾಟಕ ಗೌರ್ಮೆಂಟಿಂದ ಇನಿಷಿಯೇಟ್ ತೊಗೊಂಡು ಮಾಡ್ತಿರೋದು ಒನ್ ಆಫ್ ದ ಬೆಸ್ಟ್ ವರ್ಕ್ ಅಂತ ಹೇಳ್ಬೋದು. ಯಾಕಂತಂದರೆ ಇತಿಹಾಸದಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ, ಇತಿಹಾಸದಲ್ಲಿಯೇ ಪ್ರಪ್ರಥಮ ಬಾರಿಗೆ ಅಳತೆಯಾಗದೇ ಇರುವ ಗ್ರಾಮ ಠಾಣ ಅಥವಾ ಜನವಸತಿ ಪ್ರದೇಶಗಳ ಡ್ರೋನ್ ಮೂಲಕ ಸರ್ವೆ ಕಾರ್ಯ ಕೈಗೊಂಡು 25,414 ಗ್ರಾಮಗಳ ಡ್ರೋನ್ ಹಾರಾಟ ಪೂರ್ಣಗೊಳಿಸಿ 6,000 ಗ್ರಾಮಗಳಿಗೆ ಡಿಜಿಟಲ್ ನಕ್ಷೆ ಸಿದ್ಧಪಡಿಸಿದೆ. ಇವಾಗ ಇದರ ಮೇನ್ ಇಂಟೆನ್ಷನ್ ಏನಂತಂದರೆ, ಇವಾಗ ಯಾವ ಗ್ರಾಮದಲ್ಲಿ ಎಲ್ಲರಿಗೂ ಕಂಪ್ಯೂಟರ್ ಉತ್ತಾರನೂ ಸರ್ವ್ ಮಾಡೋದು, ಎಲ್ಲರೂ ಯಾವ ಮನೆಗಳಾಗಿರ್ತವೆ ಅವಕ್ಕೂ ಇದು ಇರ್ತಾವಲ್ಲ ಕೈಬರ ಉತ್ತಾರವನ್ನು ರಿಪ್ಲೇಸ್ ಮಾಡಿ ಆಧುನಿಕವಾಗಿ ಕಂಪ್ಯೂಟರ್ ಉತ್ತರ ನೀಡೋದು. ಇದರಿಂದ ಏನಾಗುತ್ತೆ ಅಂತಂದರೆ ಪೂರ್ತಿ ಪಂಚಾಯತಿನ ಡಿಜಿಟಲ್ ಆಗಿ ಮಾಡ್ಬೋದು. ಮತ್ತು ಇದರಿಂದ ಏನಾಗುತ್ತೆ ಅಂತಂದರೆ ಇವಾಗ ಇನ್ಕಮ್ ಟ್ಯಾಕ್ಸ್ ಏನು ಇರ್ತಾರೆ, ಇದು ಮೋರ್ ದೆನ್ 2,000 crores ರೆವಿನ್ಯೂವನ್ನು ಗ್ರಾಮೀಣ ಪ್ರದೇಶದಿಂದ ಪಡಿಬೋದಂತ ಮಾಹಿತಿ ಇದೆ. ಇದು 1 ವರ್ಷದಲ್ಲಿ ಕರ್ನಾಟಕ ಗೌರ್ಮೆಂಟು ಮಾಡಿರೋ ಸಾಧನೆಗಳು. ಇದನ್ನೆಲ್ಲ ಯಾಕೆ ಹೇಳ್ತಿದ್ದಾರೆ ಅಂತಂದರೆ, ಇವಾಗ ಡಿಸೆಂಬರ್ 8ರಿಂದ ಬೆಳಗಾವಿ ಅಧಿವೇಶನಕ್ಕೆ ಏನು ಮಾಡಿದ್ದಾರೆ ಅಂತ ಕೇಳ್ತಾರಲ್ಲ ಅಪೋಸಿಷನ್ ಪಾರ್ಟಿಯವ್ರಿಗೆ, ಅವ್ರಿಗೆ ತೋರಿಸ್ಲಿಕ್ಕೆ ಇದು